ಆರ್ಸಿಬಿ ಪಂಜಾಬ್ ಫೈನಲ್ ಕದನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಇಡೀ ದೇಶದಲ್ಲಿ ಐಪಿಎಲ್ ಫೈನಲ್ ಫೀವರ್ ಜೋರಾಗಿದೆ. ಫ್ಯಾನ್ಸ್ ಘೋಷಣೆ ಮುಗಿಲು ಮುಟ್ಟಿದೆ. 18 ವರ್ಷಗಳ ಬಳಿಕ ಐಪಿಎಲ್ ಟ್ರೋಫಿಯ ನಿರೀಕ್ಷೆಯಲ್ಲಿ ಆರ್ಸಿಬಿ ಇದೆ. ಆರ್ಸಿಬಿ ಹಾಗೆ ಪಂಜಾಬ್ ಫೈನಲ್ ಹಣಾಹಣಿ. 9 ವರ್ಷದ ನಂತರ ಆರ್ಸಿಬಿ ಫಿನಾಲೆ ತಲುಪಿದ್ರೆ 11 ವರ್ಷದ ನಂತರ ಪಂಜಾಬ್ ಫಿನಾಲೆಯಲ್ಲಿದೆ. ಇವತ್ತು ಸಂಜೆ 7:30ಕ್ಕೆ ನಡೆಯಲಿರುವಂತಹ ಪಂದ್ಯ ಇದು. ಸ್ಟೇಡಿಯಂ ಬಳಿ ಈಗಾಗಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಧ್ಯಾಹ್ನವೇ ಬಂದಿದ್ದಾರೆ. 7:30ಗೆ ಮ್ಯಾಚ್ ಇರೋದು, ಮಧ್ಯಾಹ್ನನೇ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಆರ್ಸಿಬಿ ಟಿ ಶರ್ಟ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಅಂಡ್ ಟಿ ಶರ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ಆರ್ಸಿಬಿ ಪ್ರತಿ ವರ್ಷ ರೆಕಾರ್ಡ್ ಬರೆಯುತ್ತೆ. ಹೈಯೆಸ್ಟ್ ಯಾವ್ದಾದ್ರೂ ಐಪಿಎಲ್ ಟೀಮ್ ನ ಜೆರ್ಸಿ ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಅದು ಒನ್ ಅಂಡ್ ಓನ್ಲಿ ಆರ್ಸಿಬಿ. ಇವೆಲ್ಲದ್ರ ಬಗ್ಗೆ ಯಾವ ರೀತಿಯಾಗಿದೆ ಹವಾ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಹೇಗಿದೆ, ಇವೆಲ್ಲ ವಿವರವನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಕೊಲೀಗ್ ಮಾಲ್ತೇಶ್ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ. ಅವರಿಂದ ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ. ಮಾಲ್ತೇಶ್, ಆಗ್ಲೇ ನೀವು ವಿವರಿಸಿದ್ದನ್ನ ನಾನು ಗಮನಿಸ್ತಾ ಇದ್ದೆ. ಸಿಕ್ಕಾಪಟ್ಟೆ ಜನ ಇದ್ರು, ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇತ್ತು ಅಂತ ಹೇಳ್ತಾ ಇದ್ರಿ. ಈಗಿನ ಚಿತ್ರಣ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಬಹುಶಃ ಅಭಿಮಾನಿಗಳ ಘೋಷಣೆ ಮಧ್ಯೆ ಮಾತನಾಡೋದು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ. ಚೈತ್ರ, ಇನ್ನೊಂದು ವಿಚಾರ ಅಂತ ಅಂದ್ರೆ ಇಲ್ಲಿ ಇವತ್ತು ಯಾವುದೇ ರೀತಿಯಾಗಿ ಟಿಕೆಟ್ ಸೇಲು ಮತ್ತೊಂದು ಕೌಂಟರ್ ಇಲ್ಲ. ಆದ್ರೂ ಕೂಡ ಬಹಳ ಮಂದಿ ಈಗಲೂ ಕೂಡ ನೀವು ನೋಡ್ಬೋದು, ಒಂದ್ ಸೆಕೆಂಡ್ ಆ ಭಾಗದಲ್ಲಿ ನೋಡ್ಬೋದು, ಅಲ್ಲಿ ಈಗಲೂ ಕೂಡ ಗೇಟ್ ಹತ್ರ ಎಲ್ಲ ಜನ ನಿಂತ್ಕೊಂಡಿದ್ದಾರೆ. ಏನಾದ್ರು ಟಿಕೆಟ್ ಸಿಗುತ್ತಾ ಅಂತ. ನಾವು ಕೇಳ್ದಂಗೆ ಎಷ್ಟೋ ಮಂದಿ ಫ್ಲೈಟ್ ಟ್ರೈನು ಹತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಕರ್ನಾಟಕದ ಬಹಳ ಕಡೆಯಿಂದ, ಕರ್ನಾಟಕದವ್ರು ಬೇರೆ ಬೇರೆ ಕಡೆ ಓದ್ತಾ ಇದ್ರು. ಟಿಕೆಟ್ ಏನು ಅನ್ನೋಂಥದ್ದು ಗೊತ್ತಿಲ್ಲ, ಬಟ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಸ್ಟೇಡಿಯಂ ಕೆಪಾಸಿಟಿ ಬಹಳ ದೊಡ್ಡದಿದೆ. ನಾನು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಮುಂದೆನೇ ಇದ್ದೀನಿ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಆಸನಗಳಿರುವಂತ ವ್ಯವಸ್ಥೆ ಇರುವಂತ ಸ್ಟೇಡಿಯಂ. ಹಾಗಾಗಿ ಟಿಕೆಟ್ ಸಿಗುತ್ತೆ. ಗುಜರಾತ್ ಟೀಮ್ ಬೇರೆ ಈ ಸಲ ಇಲ್ಲ, ಹಂಗಾಗಿ ನಮ್ಗೆ ಸಿಗುತ್ತೆ ಅಂದ್ಕೊಂಡು ಬಹಳ ಮಂದಿ ಒಂದು ವಿಶ್ವಾಸದಲ್ಲಿದ್ದಾರೆ. ಬಹಳ ಬ್ಲಾಕ್ ಅಲ್ಲಿ ಸಿಗೋದು ಮತ್ತೊಂದು ಇದೆಲ್ಲ ಕೂಡ ಬಹಳ ಆಗ್ತಾ ಇದೆ. ಕರ್ನಾಟಕದಿಂದ ಬಂದಿರೋರು ಬಹಳ ಮಂದಿ ನಮ್ ಜೊತೆಗಿದ್ದಾರೆ. ಚೈತ್ರ, ಅವ್ರು ಮಾತನಾಡ್ತಾವಣ. ಹೇಗಿದೆ ಸರ್? ಎಲ್ಲಿಂದ ಬಂದ್ರಿ ಸರ್? ತುಮಕೂರು ಡಿಸ್ಟಿಕ್ ತಿಪ್ಟೂರು ತಾಲೂಕಿಂದ ಬಂದಿದ್ದೀವಿ. ನೀವು ಗುಜರಾತಿ ಆರ್ಸಿಬಿ ಫ್ರೆಂಡ್, ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. ಸರ್ ನಾವು ರಾಯಚೂರಿಂದ ಬಂದ್ರಿ. ನೋಡಿ ಚೈತ್ರ, ಒಬ್ಬೊಬ್ರು ಒಂದೊಂದು, ತುಮಕೂರು, ದಾವಣಗೆರೆ, ರಾಯಚೂರು, ಹೀಗೆ ಬಹಳ. ಸರ್ ಹೇಳಿ, ಫ್ಲೈಟ್ ಅಲ್ಲಿ ಬಂದ್ರ ಹೆಂಗೆ? ಫ್ಲೈಟ್ ಚಾರ್ಜಸ್ ಎಲ್ಲ ಹೆಂಗಿತ್ತು ಸರ್? ನಿನ್ನೆ ಫ್ಲೈಟ್ ಅಲ್ಲಿ ಬಂದ್ವಿ ಬೆಳಗ್ಗೆ. ಎಷ್ಟಿತ್ತು ಸರ್ ಫ್ಲೈಟ್ ಚಾರ್ಜಸ್ ಎಲ್ಲ? ಸರ್ 14,000 ಇತ್ತು. 14,000 ಇಂಡಿಗೋ ಫ್ಲೈಟ್. ಯಾಕೆ ಅಷ್ಟೊಂದು ಪ್ರೈಸ್? ಮತ್ತೆ ಈಗ ಹೋಗ್ತಾ ರಿಟರ್ನ್ ಒಂದು 10,000 ಇರುತ್ತೆ. 25-30 ಸಾವಿರ ಖರ್ಚು ಮಾಡಿ ಇಲ್ಲಿಗೆ ಬರ್ಬೇಕು ಅಂತ ಯಾಕೆ ಅನ್ಸ್ತು ಸರ್? ಇಟ್ಸ್ ಎ ಲಾಯಲ್ ಟೀಮ್ ಆರ್ಸಿಬಿ. ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಚೈತ್ರ, ನಾವು ಬೆಳಗ್ಗೆಯಿಂದ ಇಲ್ಲಿ ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಟಿ ಶರ್ಟ್ಸು, ಫ್ಲಾಕ್ಸು ಬಹಳ ಎಲ್ಲ ಸೇಲ್ ಗಿಲ್ ಮತ್ತೊಂದು ನಡೀತಾ ಇದೆ. ಬಟ್ ಬಹುತೇಕ ಕಡೆ ಆರ್ಸಿಬಿ ಅದ್ದೇ ಇವತ್ತು ಎಲ್ಲಿ ನೋಡಿದ್ರು ಪಾರುಪತ್ಯ. ಆರ್ಸಿಬಿದೇ ಶರ್ಟ್ಸ್ ನಮ್ ಜೊತೆಗೆ ಸೇಲ್ ಮಾಡ್ತಾ ಇರುವಂತವ್ರು ಕೂಡ ಇದಾರೆ, ನೋಡ್ಬೋದು ಅವ್ರದೆಲ್ಲ ನೀವು ಕಂಪ್ಲೀಟ್ ಆಗಿ ಆರ್ಸಿಬಿ ಫ್ಲಾಕ್ಸು, ಆರ್ಸಿಬಿ ಶರ್ಟ್ಸ್. ಮಾಲ್ತೇಶ್, ಪ್ರತಿ ವರ್ಷ ರೆಕಾರ್ಡ್ ಇರುತ್ತಂತೆ ಆರ್ಸಿಬಿ ಜರ್ಸಿಗಳೇ ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತ. ಅಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ? ಏನ್ ಚೈತ್ರ ಸಾರಿ? ಪ್ರತಿ ವರ್ಷ ಆರ್ಸಿಬಿ ಜರ್ಸಿಗಳು ಹೆಚ್ಚಾಗಿ ಮಾರಾಟ ಆಗುತ್ತೆ ಅಂತ. ಅಲ್ಲೂ ಕೂಡ ಅದೇ ರೀತಿಯಾದಂತ ಪಿಕ್ಚರ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಕರೆಕ್ಟ್. ಇನ್ನೊಂದು ವಿಚಾರ ಅಂದ್ರೆ ಫ್ಯಾನ್ಸಿಗೆ ಈ ಸಲ ಇರುವಂತ ಕಾನ್ಫಿಡೆನ್ಸ್ ಏನ್ ಸರ್? ಈ ಸಲ ಆರ್ಸಿಬಿ 4ನೇ ಬಾರಿ ಫೈನಲ್ ಬಂದಿದ್ದೀವಿ. ಈ ಸಲ ನಾವು ಟ್ರೋಫಿ ಗೆಲ್ತೀವಿ ಅನ್ನೋ ಇರೋದಕ್ಕೆ ಏನು ಕಾನ್ಫಿಡೆನ್ಸ್ ಸರ್? ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಅವೇ ಗೇಮ್ಸ್ ನಲ್ಲೂ ಆರ್ಸಿಬಿ ಗೆದ್ದಿದೆ. ಇದು ಅವೇ ಗೇಮ್ ಆಗಿರೋದ್ರಿಂದ 100% ಈ ಸಲ ಕಪ್ ನಮ್ದೇ. ಹೇಳಿ. ಏನು ಜಿಂಕ್ಸ್ ಮಾಡಬೇಡಿ ದಯವಿಟ್ಟು. ಆದ್ಮೇಲೆ ಎಲ್ಲ ಸೆಲೆಬ್ರೇಟ್ ಮಾಡೋಣ, ಖುಷಿಯಾಗಿ ಎಲ್ಲ ಮಾಡೋಣ. ಅಲ್ಲಿ ತನಕ ಸ್ವಲ್ಪ ಮನ್ಸಲ್ಲಿ ಇರುತ್ತಲ್ವಾ, ಜಾಸ್ತಿ ಸೆಲೆಬ್ರೇಟ್ ಮಾಡ್ದಂಗೂ ಏನಾರು ಮಾಡೋದ್ ಬೇಡ, ಜಿಂಕ್ಸ್ ಮಾಡೋದ್ ಬೇಡ. ಕಾಯಣ. ಇವತ್ತು ರಾತ್ರಿ ಎಲ್ಲರೂ ಆರ್ಸಿಬಿ ವಿಲ್ ವಿನ್ in 2025 because for the kid who cried on 2016. Okay. This flag is ನೋಡಿ ಹಾಗೆ. ಓಕೆ, ಹೀಗೆ ಬಹಳ ಫ್ಯಾನ್ಸ್ ಇಲ್ಲಿ ಚೈತ್ರ ಒಂದ್ ಹಂತಲ್ಲಿ ನೀವು ಮಾತಾಡೋದು ಕೂಡ ಸರಿಯಾಗಿ ಕೇಳಲ್ಲ. ಆ ಮಟ್ಟಿಗೆ ಇಲ್ಲಿ ಗಲಾಟೆ, ಅಬ್ರ, ಸಂಭ್ರಮ. ಆ ಭಾಗದಲ್ಲೂ ಕೂಡ ನೀವು ನೋಡ್ಬೋದು. ಇದೆಯಲ್ಲ, ನಾವು ಈಗ ಸ್ಟೇಡಿಯಂ ಮುಂದೆ ನೀವು ಮುಖ್ಯ ರಸ್ತೆಯಲ್ಲಿ ನೋಡ್ತಾ ಇರುವಂತದ್ದು. ಬಹುಶಃ ಇಲ್ಲಿ ಇರೋರು ಹೇಳ್ತಾ ಇದ್ರು, ಯಾವ ಪಂದ್ಯಕ್ಕೂ ಈಗ ಬೆಳಗ್ಗೆನೆ ಬಂದು ನಿಂತ್ಕೊಳ್ಳೋದು, ಮಧ್ಯಾಹ್ನನೇ ಬಂದು ನಿಂತ್ಕೊಳ್ಳೋದು, ಈ ರೀತಿಯಾಗಿ ವೆಯ್ಟ್ ಮಾಡೋದು, ಈ ಕ್ರೇಜ್ ನಾವು ನೋಡ್ತಾ ಇರಲಿಲ್ಲ ಅಂತ. ಆಮೇಲೆ 90% ಕನ್ನಡದವರೇ ಇಲ್ಲಿ ಇದ್ದಾರೆ ಈಗಿರೋ ಕ್ರೌಡ್ ಅಲ್ಲಿ. ಹೊರಗಿನವರು ಕೂಡ ಬಹಳ ಮಂದಿ ಇರೋದನ್ನ ನೋಡ್ತಾ ಇದೀವಿ. ಆಮೇಲೆ ಆ ಕಡೆ ಎಲ್ಲ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ.
ಈಗಲೇ ಈಗ ಎಷ್ಟು ಟೈಮ್ ಒಂದು 2 ಗಂಟೆ, ಈಗ ಇನ್ನೂ ಮ್ಯಾಚ್ ಶುರು ಆಗಕ್ಕೆ 5 ಗಂಟೆ ಇದೆ. ಆದ್ರೂ ಈಗಲೇ ಸ್ಟೇಡಿಯಂ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೇಡಿಯಂ ಅಕ್ಕಪಕ್ಕದ ರಸ್ತೆಗಳು ಟ್ರಾಫಿಕ್ ಜಾಮ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಇದು ಈ ಕ್ರೇಜ್ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ಯಾ? ನೀವು ಅಲ್ಲೇ ಇದ್ರಿ, ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ಯಾ? ಈ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಜನರು ಹೋಗೋದಕ್ಕೆ ಎಲ್ಲ ವ್ಯವಸ್ಥಿತವಾಗಿದೆಯಾ? ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ? ವಿಷಯ ಅಂದ್ರೆ ಚೈತ್ರ, ಇನ್ನೊಂದು ಸಂಗತಿ ಅಂದ್ರೆ, ಈಗ ನಾವು ನಮ್ಮ ಬೆಂಗಳೂರು ಸ್ಟೇಡಿಯಂ ಅನ್ನ ನೋಡಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೌದು ಸ್ಟೇಡಿಯಂ ಕೆಪಾಸಿಟಿ ಬಹಳ ಇದೆ, ಬಟ್ ಕೂಡಲೇ ಸ್ಟೇಡಿಯಂ ನ ಹೊರಗೆ ಬೇಕಾದಂತ ಪಾರ್ಕಿಂಗ್ ವ್ಯವಸ್ಥೆ ಮತ್ತೊಂದು ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಅನ್ನುವಂಥದ್ದು ಇದೆ. ಆಮೇಲೆ ಇಲ್ಲೇನ್ ಮುಂದೆ ಇರುವಂತ ಕೆಲ ಪ್ರೈವೇಟ್ ಬಿಲ್ಡಿಂಗ್ಸ್ ಅದನ್ನೆಲ್ಲ ಅವರೇನು ಅಕ್ವೈರ್ ಮಾಡ್ಕೊಂಡು ಅಲ್ಲೇನಾದ್ರು ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಜಾಗ ಬಹಳ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಆ ತರದೇನು ವ್ಯವಸ್ಥೆ ಇಲ್ಲ. ಹಾಗಂತ ಬಹಳ ನೀಟಾಗಿ ಇಲ್ಲಿರುವಂತ ವ್ಯವಸ್ಥೆಗಳನ್ನ ನೋಡಬಹುದಾಗಿದೆ. ಆಮೇಲೆ ಚೈತ್ರ, ಆಲ್ಮೋಸ್ಟ್ ಈಗ ಇಲ್ಲಿ 36°C ಅಷ್ಟು ಟೆಂಪರೇಚರ್ ಇದೆ. ನೀವು ಲೆಕ್ಕ ಹಾಕಿ ಈ ಟೆಂಪರೇಚರ್ ನಲ್ಲಿ ಜನ ಹೀಗೆ ನಿಂತಿದ್ದಾರೆ ಅಂತ ಅಂದ್ರೆ, ಆಮೇಲೆ ಬಹಳ ಹ್ಯೂಮಿಡ್ ವೆದರ್ ಇಲ್ಲಿ. ಹೀಗಾಗಿ ನೀರು ಕುಡಿಯೋಕೆ ಪಾನೀಯಗಳು, ಆಮೇಲೆ ಸೌತೆಕಾಯಿ ಈ ತರದೆಲ್ಲ ಬಹಳ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನೂರಾರು ಮಂದಿ ಇಲ್ಲಿ ಬಂದು ಜೀವನ ಕಟ್ಕೊಳ್ತಾ ಇದ್ದಾರೆ. ಅದನ್ನೇ ನಾವು 1-1.5 ಕಿಲೋಮೀಟರ್ಗಳಿಂದ ನಾವು ನೋಡ್ತಾ ಇರುವಂತದ್ದಿದೆ. ಇಲ್ಲಿ ನಾವು ನೋಡ್ತಾ ಇದೀವಿ. क्या स्पेशल तिरुपति है भैया? तिरुपति गया था आरसीबी के लिए कि आरसीबी ये साल कब जीते, मैं टकला हो गया हूँ। अगर आरसीबी जीतती है और अगर आरसीबी जीतती है तो मैं फिर से जाऊंगा तिरुपति। आप कहाँ से भैया? मुंबई। यस। क्यों आप आरसीबी सपोर्ट कर रहे हैं? विराट कोहली एंड एबी डिविलियर्स एंड इतने साल जो आरसीबी की लॉयल्टी है, इस साल आरसीबी का कप अपना है, इस साल कप नंबर। ಚೈತ್ರ, ನೀವು ಗುಜರಾತ್ ಅವ್ರನ್ನ ಕೇಳಿ, ಮುಂಬೈ ಅವ್ರನ್ನ ಕೇಳಿ, ಬಹಳ ಮಂದಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇರುವಂತದ್ದು ಆರ್ಸಿಬಿ ಅನ್ನ. ಈ ಸಲ ಆರ್ಸಿಬಿ ತಿರುಪತಿಗೆ ಹೋಗಿ ನಾನು ತಲೆ ಶೇವ್ ಮಾಡಿಸ್ಕೊಂಡು ಬಂದೆ ಅನ್ನುವಂತ ಹೇಳ್ತಾ ಇದ್ರು. ಅಂದ್ರೆ ಆ ಮಟ್ಟಿಗೆ ಇಲ್ಲಿ ದೇವ್ರ ಕೃಪೆ ಇರ್ಲಿ ಅಂತಾನು ಇಲ್ಲಿನ ಜನ ಇಷ್ಟಪಡ್ತಾ ಇರೋದು ಚೈತ್ರ. ಹೌದು, ನಿಮ್ ಸರೌಂಡಿಂಗ್ ನೋಡಿದ್ರೆ ಈ ಚೋಟಾ ಫ್ಯಾನ್ಸ್ ಕೂಡ ಇದ್ದಾರೆ, ಮಕ್ಕಳು ಕೂಡ ಇದ್ದಾಗ ಕಾಣಿಸ್ತಾ ಇದೆ. ಕರೆಕ್ಟ್. ಇನ್ನೊಂದು ವಿಚಾರ ನೋಡ್ಬೋದು, ಎಂಟ್ರೆನ್ಸ್ ನೋಡ್ಬೋದು ಚೈತ್ರ. ಇನ್ನೂ ಅಲ್ಲಿ ಬಹಳ ಮಂದಿ ಬಂದು ನಿಂತಿರೋರು ಇದಾರಲ್ಲ, ಅವರೆಲ್ಲ ಟಿಕೆಟ್ ಏನಾದ್ರು ಸಿಗ್ಬೋದಾ ಅಂತ ಹೇಳ್ಕೊಂಡು ನಿಂತಿರೋರು. ಈ ಕ್ಯೂ ಬಹಳ ದೊಡ್ಡದಿತ್ತು. ಇನ್ಫ್ಯಾಕ್ಟ್ ಪೊಲೀಸ್ನವರು ಕೂಡ ಆಗಿಂದಾಗೆ ಬಂದು ಇಲ್ಲಿಂದ ಜನ ಕಳಿಸೋದು ನೋಡಿ. ನೀವೆಲ್ಲಿಂದ ಬಂದಿತ್ತು ಸರ್? यूपी। आप क्यों आरसीबी सपोर्ट कर रहे हैं? आपकी टीम था लखनऊ, फेवरेट टीम आरसीबी। ಓಕೆ. किंग कोहली। ಓಕೆ ನೋಡಿ, ಕಿಂಗ್ ಕೊಹ್ಲಿ ಅಂದ್ರೆ ಕೊಹ್ಲಿ ಅಭಿಮಾನಿಗಳು ಬಹಳ ಇಲ್ಲ. ಹೌದು, ಬೆಂಗಳೂರಿನವರು ಆರ್ಸಿಬಿ ಎಬಿ ಡಿವಿಲಿಯರ್ಸ್ ಹೆಸರು ಈಗಲೂ ಹೇಳ್ತಾರೆ. ಕೊಹ್ಲಿ ಅಭಿಮಾನಿಗಳು ಬಹಳ ಹೆಚ್ಚಿನ ಸಂಖ್ಯೆ. ಪಂಜಾಬ್ ಸಪೋರ್ಟರ್ಸ್ ಕೂಡ ಇದ್ದಾರೆ. ಸರ್ ನೀವೇ ಕಾಸೆ ಆಯ ಸರ್? बस गुजरात के। कैसा चल रहा है मैच? कैसा चल रहा है पूरा? बस आरसीबी विन। मैं पंजाब को सपोर्ट कर रहा हूँ, पर आरसीबी विन होगी। विराट कोहली। आप पंजाब टी शर्ट पहन के आए ना? इस टी-शर्ट पहनी है, पर विराट कोहली को सपोर्ट कर रहा हूँ। आरसीबी विन। ओके आया सर, राइट। कैसा चल रहा है पूरा? बहुत मजा आ रहा है। हाँ। मैच जैसे ही चलूंगा बहुत मजा आएगा मैच को। और मैं जो है काफी लंबे से नासिक से आया हूँ विराट कोहली का गेम देखने का। आप नासिक से आया? जी नासिक से आया हूँ। और जो है तो बड़ा मजा आएगा। आप मैच का जो है आनंद लीजिए, सुकून से देखो, बहुत मजा आएगा मैच में। आप पहले मैच देखिए आरसीबी का मैच? मैं मैच काफी देखता हूँ, मैच का शौकीन और खेल भी चुका हूँ। नहीं स्टेडियम पे? स्टेडियम में मैं इसके पहले हैदराबाद भी गया हूँ, बॉम्बे भी गया हूँ। और आज जो है तो तीसरी मरतबा डिफरेंस क्या है? कोई अदर टीम प्ले करने का और आरसीबी के लिए बहुत डिफरेंस है। जो है ना, आपने विराट कोहली मैच मारेगा, ಕ್ರೇಜ್ ಬಹುತಿ ಆರ್ಸಿಬಿ ಕೆ ಲಿಯೆ. ಹಾ ಜಿ ಕರೆಕ್ಟ್ ನೋಡಿ. ರೈಟ್. ಈಗ ಇವರು ನಾಸಿಕ್ ಇಂದ ಬಂದಿರೋರು ಬಹಳ ಮಂದಿ ಚೈತ್ರ, ಒಬ್ಬೊಬ್ರದ್ದು ಒಂದೊಂದು ಕತೆ ಇಲ್ಲಿ. ಅಂದ್ರೆ ಈ ಮ್ಯಾಚ್ ಅನ್ನು ಎಂಜಾಯ್ ಮಾಡೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ರೆ ಕೆಲವರು ಅದನ್ನು ಹುಚ್ಚ ಅಭಿಮಾನ ಮತ್ತೊಂದು ಅಂತ ಹೇಳ್ಬೋದು. ಬಟ್ ಇಲ್ಲಿ ಜನ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಯಾಕಂದ್ರೆ 5 ವರ್ಷ 6 ವರ್ಷ 9 ವರ್ಷ ನಂತರದಲ್ಲಿ ಈ ತರದ ಒಂದು ಒಂದು ಸನ್ನಿವೇಶ ಬಂದಿದೆ. ಒಂದು ಮೆಮೊರಿ ಇದು ನಮ್ಗೆ. ಇನ್ನೂ 10 ವರ್ಷ ಇದ್ರೆ ಇದೊಂದು ಮೆಮೊರಿ ಇರುತ್ತೆ. ಆ ಕಾರಣಕ್ಕಾಗಿ ನಾವ್ ಇಲ್ಲಿ ಬಂದಿದೀವಿ ಅನ್ನುವಂತ ಬಹಳ ಮಂದಿ ಹೇಳ್ತಾ ಇದ್ದಾರೆ ಚೈತ್ರ. ರೈಟ್. ಥ್ಯಾಂಕ್ ಯು ಮಾಲ್ತೇಶ್ ಡೀಟೇಲ್ಸ್ಗಾಗಿ.